ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ವೈ ಬಿಕಾಸ್ ನಿಮ್ಮ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದು ಈಗ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಕಾಲೇಜ್ ಅಡ್ಮಿಷನ್ ಆಗೋದಕ್ಕೂ ಮುಂಚೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ರಿಸಲ್ಟ್ಸ್ನೆಲ್ಲ ಈಗ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಇದೇ ನಿಮ್ಮ ಫೈನಲ್ ರಿಸಲ್ಟ್ಸು, ಮತ್ತೆ ಏನೂ ಚೇಂಜ್ ಆಗೋದಕ್ಕೆ ಹೋಗಲ್ಲ. ಈ ಒಂದು ರಿಸಲ್ಟ್ಸ್ನ ಇಟ್ಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಈಗ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಮೊದಲನೇದಾಗಿ, ಈಗ ನಿಮಗೆ ಕಾಲೇಜ್ ಸಿಕ್ಕಿದೆ ಅಲ್ವಾ, ಆ ಒಂದು ಕಾಲೇಜ್ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನಾ ಅದನ್ನು ಮೊದಲು ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಪೇರೆಂಟ್ಸ್ನ ವಿಚಾರಿಸಿ ಫಸ್ಟು. ಸೊ ಆ ಒಂದು ಕಾಲೇಜು ಈಗ ಸಿಕ್ಕಿದೆ ಅಲ್ವಾ, ಆ ಫೀಸು ಎಷ್ಟಾಗುತ್ತೆ ಆ ಕಾಲೇಜ್ಗೆ. ನಿಮಗೆ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ನಾನು, ನಿಮಗೆ ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಚಾಯ್ಸ್ ಇದೆ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ನೋಡಿ 2 ಗಂಟೆಯಿಂದ ಸ್ಟಾರ್ಟು. ಇವತ್ತು 2 ಗಂಟೆಯಿಂದ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಪ್ರೇಟ್ ಲಿಂಕ್ ಬಿಡ್ತಾರೆ. ಸೊ ಬಿಟ್ಟರೆ ನಿಮಗೆ ಆಪ್ಷನ್ ಎಂಟ್ರಿ ಅಲ್ಲಿ ಪೋರ್ಟಲ್ ಲಾಗಿನ್ ಆಗ್ತಿರಲ್ಲ, ಅಲ್ಲೇ ಸಪ್ರೇಟ್ ಆಕ್ಸೆಸ್ ಬಿಡ್ತಾರೆ. ಸೊ ಅದು ಬಿಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಲೈವ್ ಡೆಮೋ. ಬೇಕು ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಲೈವ್ ಡೆಮೋ ಅಂತ ಹಾಕಿ ಅದಿರಲಿ. ನೆಕ್ಸ್ಟು ಈಗ ಚಾಯ್ಸ್ ಎಂಟ್ರಿ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಮಾತ್ರ ಹಾಕಿದ್ದಾರೆ. ಸೊ 2ರಿಂದ ಮಧ್ಯಾಹ್ನ ಅಂತ ಹಾಕಿದ್ದಾರೆ. ಸೊ ಈ ಒಂದು ಚಾಯ್ಸ್ ಎಂಟ್ರಿ ನೀವು ಏನು ಮಾಡ್ತೀರಾ, ಇದು ತುಂಬ ಇಂಪಾರ್ಟೆಂಟು. ನೀವು ಆಪ್ಷನ್ ಎಂಟ್ರಿ ಈಗ ಫಸ್ಟು ಮಾರ್ಕ್ ರೌಂಡ್ ಅಂತ ಮಾಡಿದ್ರು, ಅವಾಗೇನು ನೀವು ಚೇಂಜಸ್ ಏನಾದರೂ ಮಾಡ್ಕೋಬೋದಿತ್ತು, ನೀವೇನಾದರೂ ಮಿಸ್ಟೇಕ್ಸ್ನ ಮಾಡಿದಿರಿ ಅಂತ ಹೇಳಿದ್ರೆ. ಬಟ್ ಈ ಒಂದು ಚಾಯ್ಸ್ ಎಂಟ್ರಿ ಏನಿದೆ, ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ ನೀವು ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು 1 ಟೈಮ್ ಚಾಯ್ಸ್ ಚೂಸ್ ಮಾಡೋದು. ಸೊ ನೀವು ಚಾಯ್ಸು 1 ಅಥವಾ 2 ಚೂಸ್ ಮಾಡಿದ್ರೆ ಅದು ಕನ್ಫರ್ಮ್ ಆಗುತ್ತೆ ನಿಮಗೆ. ಸೊ ನೀವು ಚಾಯ್ಸ್ 1 ಚೂಸ್ ಮಾಡಿದ್ರೆ ಕಾಲೇಜ್ಗೆ ಅಡ್ಮಿಷನ್ ಇರುತ್ತೆ. ಚಾಯ್ಸ್ 1 ಚೂಸ್ ಯಾರು ಮಾಡ್ತೀರಾ, ನೀವು ಕಾಲೇಜ್ಗೆ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗಬೇಕು. ಬಟ್ ಅದಕ್ಕಿಂತ ಮುಂಚೆ ಒಂದಷ್ಟು ಫ್ಯಾಕ್ಟರ್ಸ್ನ ನೀವು ಚೆಕ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನೀವು KEAಗೆ ಏನು ಫೀಸ್ ಮಾಡ್ತೀರಲ್ವಾ, ಸೊ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ನ ಕಾಲೇಜ್ ಅವರು ಪೇ ಮಾಡಿಸ್ಕೊತಾರೆ. ಅದಕ್ಕೆ ನೀವೇನು ಮಾಡಬೇಕು, ನೀವು ಕಾಲೇಜ್ಗೆ ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆನೇ ನೀವು ಕಾಲೇಜ್ಗೆ ಕಾಲ್ ಮಾಡಿ ಕೇಳಿ, ಏನಂತ, ಈಗ ಈ ರೀತಿ ನಮಗೆ ಕಾಲೇಜ್ ಫೀಸ್ ಈ ರೀತಿ ಅಲಾಟ್ ಆಗಿದೆ, ನಮ್ಮದು ಕ್ಯಾಟಗರಿ ಇಷ್ಟಿದೆ. ಸೊ ಎಕ್ಸ್ಟ್ರಾ ಫೀಸು ಡೆವಲಪ್ಮೆಂಟ್ ಫೀಸ್ ಅಂತ ಕರೀತಾರೆ. ಸೊ ಆ ಒಂದು ಡೆವಲಪ್ಮೆಂಟ್ ಫೀಸು ಎಷ್ಟು ಅಂತ ನೀವು ಅವ್ರನ್ನ ವಿಚಾರಿಸ್ಬೇಕು. ಆವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತೀರಾ, ನಿಮ್ಮ ಹತ್ರ ಅಮೌಂಟು ರೆಡಿ ಇರಲ್ಲ, ಆವಾಗ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ನೀವು ಕಾಲೇಜಿಗೆ ಫೋನ್ ಮಾಡಿ ಕೇಳಿ, ಈ ರೀತಿ ಅಲಾಟ್ ಆಗಿದೆ, ಎಷ್ಟು ಫೀಸು ಯಾವ ರೀತಿ ಅಂತ. ಮತ್ತು ನಿಮ್ಮ ಸೀನಿಯರ್ಸ್ನ ಕೇಳಿ, ಏನಂತ, ಕಾಲೇಜ್ ರಿವ್ಯೂ ಯಾವ ರೀತಿ ಇದೆ, ಸೊ ಆ ಒಂದು ಕಾಲೇಜ್ ಚೆನ್ನಾಗಿದೆಯಾ. ನೀವು ಬ್ಲೈಂಡಾಗಿ ಹೋಗಿ ಸುಮ್ಮನೆ ಕಾಲೇಜ್ಗೆ ನೀವು ಜಾಯ್ನ್ ಆಗಬೇಡಿ. ಯಾಕೆ ಅಂತ ಹೇಳಿದ್ರೆ 4 ಇಯರ್ಸು ನೀವು ಅಲ್ಲೇ ಸ್ಪೆಂಡ್ ಮಾಡಬೇಕಾಗುತ್ತೆ ಟೈಮ್ನ. ಆದ್ದರಿಂದ ನೀವು ನಿಮ್ಮ ಸೀನಿಯರ್ಸ್ನ ವಿಚಾರಿಸಿದ್ರೆ ಒಳ್ಳೆಯದು. ಸೀನಿಯರ್ಸ್ ಅನ್ನೋದಕ್ಕಿಂತ ನೀವು ಕಾಲೇಜ್ ಕ್ಯಾಂಪಸ್ಗೆ ವಿಸಿಟ್ ಮಾಡಿ. ನಿಮಗೆ ನೋಡಿ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿಲ್ಲ ಇನ್ನೂ. ನಿಮಗೆ ಮಂಡೇ ಆದಮೇಲೆ ಕೊಡ್ತಾರೆ ಚಾನ್ಸು. ಸೊ ಮಂಡೇ ಟ್ಯೂಸ್ಡೇನೇ ಇರುತ್ತೆ. ಸೊ ನೀವು ಅಲ್ಲಿ ತನಕ ಟೈಮ್ನ ತೊಗೊಂಡು ನೀವು ಕಾಲೇಜ್ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಚಾಯ್ಸ್ 1 ಯಾರೆಲ್ಲ ಚೂಸ್ ಮಾಡ್ತೀರಾ, ನೀವು 8ನೇ ತಾರೀಕು ತನಕ ಫೀಸ್ ಇದು ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಬಿಡ್ತಾರೆ, ಅದನ್ನು 8ನೇ ತಾರೀಕು ತನಕ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟು ಇಲ್ಲಿ ಸರಿಯಾಗಿ ಮೆನ್ಷನ್ ಆಗಿಲ್ಲ. ಸೊ ಗೊತ್ತಾದರೆ ನಿಮಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವು ಒಂದು ಸಲ ಚಾಯ್ಸ್ ಎಂಟ್ರಿ ಮಾಡೋದು, ಚಾಯ್ಸ್ 1 ಮತ್ತು ಚಾಯ್ಸ್ 2, ಚಾಯ್ಸ್ 3, 4 ನೀವು ಚೇಂಜ್ ಮಾಡ್ಕೋಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಾಯ್ಸ್ 1 ಮತ್ತು ಚಾಯ್ಸ್ 2 ನೀವು ಕರೆಕ್ಟಾಗಿ ಈ ಒಂದು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಇದೊಂದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ತುಂಬ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ ಇದರಲ್ಲೇ. ಯಾಕೆ ಅಂತ ಹೇಳಿದ್ರೆ ಈಗ ಚಾಯ್ಸ್ 1 ಚೂಸ್ ಮಾಡಿದ್ರೆ ನೀವು ಮತ್ತೆ ಕ್ಯಾನ್ಸಲ್ ಮಾಡಿಕೊಡಿ, ಆ ರೀತಿ ಏನೂ ಮಾಡಿಕೊಡಲ್ಲ KE ಅವರು. ಸೊ ಈ ವರ್ಷ ಅಂತೂ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ಆದ್ದರಿಂದ ನೀವು ಚಾಯ್ಸ್ ಎಂಟ್ರಿ ಏನು ಮಾಡ್ತೀರಾ ತುಂಬ ಕೇರ್ಫುಲ್ಲಾಗಿ ಮಾಡಿ. ನೀವು 1 ಸಲ ಅಲ್ಲ 100 ಸಲ ಯೋಚನೆ ಮಾಡಿ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿ. ಅಕಸ್ಮಾತ್ ನಿಮಗೆ ಈಗ ಹೇಳ್ದೆ ಅಲ್ವಾ, ನಿಮಗೆ ಫಸ್ಟ್ ರೌಂಡಲ್ಲಿ ಈಗ ಸೀಟ್ ಅಲಾಟ್ ಆಗಿದೆ, ಯಾವುದೋ ಒಂದು 10 ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ ಈ ರೀತಿ ಈಗ ನಿಮಗೆ ಇದು ಯಾವುದೋ ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ, ನಿಮ್ಗೆ ಇದೇ ಕಾಲೇಜ್ ಬೇಕು, ಬಟ್ ಫೀಸು ರೆಡಿ ಇಲ್ಲ. ಆವಾಗ ಏನು ಮಾಡಿ, ನಾವು ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮಾತ್ರ ಹೇಳ್ತಾ ಇರೋದು. ಸೊ ಆಲ್ಮೋಸ್ಟು ನೀವೆಲ್ಲ ಇದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಫಾಲೋ ಆಗುತ್ತೆ. ನೀವು ಮೇಲ್ಗಡೆ ಇರೋ ಕಾಲೇಜ್ನು ಡಿಲೀಟ್ ಮಾಡಿ, ಕೆಳಗಡೆ ಇರೋ ಕಾಲೇಜ್ನು ಡಿಲೀಟ್ ಮಾಡಿ. ಆವಾಗ ಏನಾಗುತ್ತೆ, ನಿಮಗೆ ಇದೊಂದೇ ಕಾಲೇಜ್ ಇರುತ್ತೆ. ನಿಮ್ಮ ಸೆಕೆಂಡ್ ರೌಂಡಲ್ಲಿ ಈ ಒಂದು ಕಾಲೇಜೇ ಅಲಾಟ್ ಆಗುತ್ತೆ. ಈ ಒಂದು ಸೀಟ್ ಹೋಲ್ಡಲ್ಲಿ ಇರುತ್ತಲ್ಲ, ಇದೇ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡಲ್ಲೂ ಅಲಾಟ್ ಆಗುತ್ತೆ. ಆದ್ದರಿಂದ ನೀವು ಯಾರಿಗೆಲ್ಲ ಫೀಸು ಪೇಮೆಂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಸ್ವಲ್ಪ ಟೈಮ್ ಬೇಕು ಅನ್ನೋರು ನೀವು ಈ ಒಂದು ಮೆಥಡ್ನ ಫಾಲೋ ಮಾಡಿಕೊಂಡು ನೀವು ಒಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಟ್ ಸೆಕೆಂಡ್ ರೌಂಡ್ ತನಕ ನೀವು ಕನ್ಫರ್ಮ್ ಆಗಿ ಫೀಸ್ನ ರೆಡಿ ಮಾಡಿಟ್ಕೊಂಡಿರಬೇಕು. ಯಾಕೆ ಅಂತ ಹೇಳಿದ್ರೆ
ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಕೊಡೋರು ಚಾಯ್ಸ್ 1 ಕೊಡೋರು ಫೀಸ್ ಪೇಮೆಂಟ್ ಮಾಡಲೇಬೇಕು. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಆಲ್ರೆಡಿ ಸಪ್ರೇಟ್ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಮತ್ತು ಚಾಯ್ಸ್ 3 ಬಗ್ಗೆ ಸಪ್ರೇಟ್ ವಿಡಿಯೋ ಬರುತ್ತೆ. ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ, ಯಾಕೆ ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ನಿಮ್ಗೆ ಅನ್ನಿಸ್ಬೋದು ಏನು ಪದೇ ಪದೇ ಚಾಯ್ಸ್ ಎಂಟ್ರಿ ಹೇಳ್ತೀನಂತ, ಬಟ್ ಇದು ತುಂಬ ಸ್ಟೂಡೆಂಟ್ಸು ಲಾಸ್ಟ್ ಇಯರ್ ಮಿಸ್ಟೇಕ್ಸ್ನ ಮಾಡ್ಕೊಂಡಿದ್ದಾರೆ ಚಾಯ್ಸ್ ಎಂಟ್ರಿಯಲ್ಲಿ. ನೀವು ಸೈಬರ್ಗೆ ಹೋಗೋದಕ್ಕಿಂತ ನೀವೇ ಈಸಿಯಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಲಾಗಿನ್ ಆಗಿ ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೋದು. ಬೇಕು ಅಂತ ಹೇಳಿದ್ರೆ ನಾನು ಅದು ಆಕ್ಸೆಸ್ ಕೊಟ್ಟ ತಕ್ಷಣ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ರೀತಿ ಭಯ ಬೇಡ. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಪ್ರೇಟು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ಚಾಯ್ಸ್ 2 ಚೂಸ್ ಮಾಡಿದ್ರೆ ಏನೆಲ್ಲ ಅಡ್ವಾಂಟೇಜಸ್ಸು, ನೀವು ಚಾಯ್ಸ್ 1 ಚೂಸ್ ಮಾಡೋದಕ್ಕಿಂತ ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಏನೂ ಲಾಸ್ ಆಗೋಲ್ಲ. ಇಲ್ಲ ನಿಮಗೆ ಸಿಕ್ಕಿದ್ರೆ ಅಪ್ಗ್ರೇಡ್ ಆಗುತ್ತೆ, ಕಾಲೇಜ್ ಅಪ್ಗ್ರೇಡ್ ಆಗುತ್ತೆ. ಇಲ್ವಾ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿತ್ತು ಅದೇ ಸೀಟ್ ಸಿಗುತ್ತೆ ನಿಮಗೆ. ಈಗಲೇ ಏನು ಇಂಜಿನಿಯರಿಂಗ್ ಕ್ಲಾಸಸ್ಸು ಸ್ಟಾರ್ಟ್ ಆಗೋಲ್ಲ. ಈಗೇನು ಲಾಸ್ಟ್ ಡೇಟು ನಿಮಗೆ ಅಡ್ಮಿಷನ್ ಆಗೋದಕ್ಕೆ 9ನೇ ತಾರೀಕೇನೋ ಕೊಟ್ಟಿದ್ದಾರೆ, 9ನೇ ತಾರೀಕು 10ನೇ ತಾರೀಕು ನಿಮಗೆ ಅಲ್ಲಿಗೆ ಕಾಲೇಜು ಸ್ಟಾರ್ಟ್ ಆಗೋಲ್ಲ, ಇನ್ನೂ ಟೈಮ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ ತನಕ ಪಾರ್ಟಿಸಿಪೇಟ್ ಮಾಡಿ. ಸೊ ನನ್ನ ಸಜೆಷನು, ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಸಿಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಕನ್ಫರ್ಮ್ ಆಗಿ ನಿಮ್ಗೆ ಅದೇ ಕೋರ್ಸ್ ಬೇಕಿತ್ತು, ಅದೇ ಕಾಲೇಜ್ ಸಿಕ್ಕಿದೆ ಅಂತ ನೀವು ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತೀರ, ನೀವು ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ಜಾಯ್ನ್ ಆಗ್ಬೋದು. ಬಟ್ ಯಾರಿಗೆಲ್ಲ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಈಗ ಏನು ಸಿಕ್ಕಿದೆ ಕಾಲೇಜು ಅದಕ್ಕಿಂತ ಬೆಟರ್ ಕಾಲೇಜ್ ಇದೆ ಅಂತ ಹೇಳಿದ್ರೆ ಯಾರೇ ಆದರೂ ಅಪ್ಗ್ರೇಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ರಿಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರಲ್ಲ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಸೀಟ್ ಸಿಕ್ಕಿದ್ರೂ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಕಾಲೇಜಲ್ಲಿ ಒಂದು 4 ಹಾಕಿರ್ತೀರ ಕಾಲೇಜು, ನಿಮಗೆ ಫಸ್ಟ್ನೇ ಕಾಲೇಜ್ ಅಲಾಟ್ ಆಗಿದರೆ ನೀವು ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಯೂಸಸ್ ಇಲ್ಲ. ನೀವು ವೆಯ್ಟ್ ಮಾಡ್ಬೋದು, ಏನು ಮಾಡಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ಬಟ್ ಈ ಒಂದು ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಬರೀ ಇದೆರಡೇ ಸೀಟು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಸೊ ನೀವು ಕನ್ಫರ್ಮ್ ಮಾಡ್ಕೋಬೇಕು, ನಿಮಗೆ ಈ ಸೀಟ್ ಓಕೆನಾ ಅಥವಾ ಕ್ಯಾನ್ಸಲ್ ಮಾಡಬೇಕಾ, ಅಥವಾ ಇದೇ ಸೀಟ್ ಬೇಕಾ ಕೆಳಗಡೆ ಇರೋ ಡಿಲೀಟ್ ಆಗಲ್ಲ ಅಂತ. ಸೊ ನಿಮ್ಮ ಡಿಸಿಷನ್ನು ಮೇಯ್ನ್ ಇಂಪಾರ್ಟೆಂಟು. ನಿಮ್ಮ ಪೇರೆಂಟ್ಸು ಏನು ಹೇಳಿದ್ರು ಕೇಳ್ತಾರೆ, ನೀವೇ ಅರ್ಥ ಮಾಡಿಕೊಂಡು ಇನ್ಫಾರ್ಮೇಷನ್ಸ್ನೆಲ್ಲ ತಿಳ್ಕೊಂಡು. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಿಮಗೆ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ಲ, ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಚಾಯ್ಸ್ ಎಂಟ್ರಿ ಯಾರು ಅಂತ ಹೇಳಿದ್ರೆ, ಚಾಯ್ಸ್ ಎಂಟ್ರಿ ಯಾರು ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಅಂಥ ಸ್ಟೂಡೆಂಟ್ಸ್ ಮಾತ್ರ ಚಾಯ್ಸ್ ಎಂಟ್ರಿ ಮಾಡಬೇಕು. ಯಾರಿಗೆ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ, ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಚಾಯ್ಸ್ ಎಂಟ್ರಿ ನಾವು ಯಾವಾಗ ಮಾಡೋದು, ಆ ರೀತಿ ತುಂಬ ಸ್ಟೂಡೆಂಟ್ಸು ಕಮೆಂಟ್ಸ್ ಮಾಡಿದರೆ. ಸೊ ಸೀಟ್ ಅಲಾಟ್ ಆಗಿರೋರು ಮಾತ್ರ ಚಾಯ್ಸ್ ಎಂಟ್ರಿ ಮಾಡಬೇಕು. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಷ್ಟೊತ್ತಿಗೆ ಎನೇಬಲ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಸರ್ವರ್ ಬ್ಯುಸಿ ಇರ್ಬೋದು ಸ್ವಲ್ಪ. ನಿಮಗೆ ಇವತ್ತೆಲ್ಲ ಯೋಚನೆ ಮಾಡಿ, ಇವತ್ತು ನಾಳೆ ನಿಮಗೆ ನಾಳೆ ತನಕನೂ ಯೋಚನೆ ಮಾಡ್ಬೋದು. ಅಲ್ಲಿ ತನಕ ಕರೆಕ್ಟಾಗಿ ಕೂತ್ಕೊಂಡು ನಿಮ್ಮ ಸೀನಿಯರ್ಸು, ನಿಮ್ಮ ಪೇರೆಂಟ್ಸು ಎಲ್ಲರನ್ನೂ ಒಂದು ಕಡೆಯಿಂದ ವಿಚಾರಿಸಿ. ಸೊ ಆ ಒಂದು ಕಾಲೇಜ್ ಇಷ್ಟ ಇದ್ದರೆ ಮಾತ್ರ ನೀವು ಚಾಯ್ಸ್ ಎಂಟ್ರಿಲಿ ಚಾಯ್ಸ್ 1 ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಅಥವಾ ನಿಮಗೆ ಕಾಲೇಜ್ ಬೇಡವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ಅಥವಾ ಆಪ್ಷನ್ ಎಂಟ್ರಿಯಿಂದನೇ ಎಕ್ಸಿಟ್ ಆಗಬೇಕಂದ್ರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ. ಈಗ ಆಲ್ರೆಡಿ ಸುಮಾರು ವೀಡಿಯೋ ಮಾಡಿದ್ದೀನಿ ಚಾಯ್ಸ್ ಎಂಟ್ರಿ ಬಗ್ಗೆ. ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.